ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ದೇವರು ಒಳ್ಳೆಯವನು. ಒಂದೊಂದು ದಿವಸವೂ ನಿರೀಕ್ಷೆಯ ವಾಕ್ಯಂತ ಮುಖಾಂತರ ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೆಯ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ ಎಂಬುದಾಗಿ. ಕ್ರಿಸ್ತನಿಗೆ ಶಿಷ್ಯನಾಗಿರಬೇಕಾದ್ರೆ ಆತನ ಸ್ವರವನ್ನು ಕೇಳುವಂಥದ್ದು ಬಹುಮುಖ್ಯ. ಕೇಳುವುದು ಮಾತ್ರ ಅಲ್ಲ, ಡಿಸೈಪಲ್ ಮಸ್ಟ್ ಲಿಸನ್, ವಾಚ್ ಆ್ಯಂಡ್ ಫಾಲೋ ದ ಮಾಸ್ಟರ್. ದೆನ್ ಓನ್ಲಿ ಆವಾಗ ಮಾತ್ರ ಆತನು ದೇವರಿಗೆ ಶಿಷ್ಯರಾಗಿರುವಂಥದ್ದು ಆಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತದೆ ಎಂಬುದಾಗಿ. ನೋಡಿ, ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಕಾರ್ಯಗಳಲ್ಲಿ ನೆಲೆಯಾಗಿರುವಂಥದ್ದು ಬಹುಮುಖ್ಯ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3-8 ನಾವು ನೋಡ್ತೇವೆ ಯಾವುದು ಈ ಕುರಿಗಳು ಎಂಬುದಾಗಿ ನೋಡಿದ್ರೆ, ಹೊಸದಾಗಿ ಹುಟ್ಟಿರುವಂತಕ್ಕಂಥ ಕುರಿಗಳು, ಹೊಸದಾಗಿ ತಮ್ಮ ಜೀವಿತ ಪಾಪಗಳ ಸಂಗತಿಗಳನ್ನು ಬಿಟ್ಟು ಕ್ರಿಸ್ತನಿಗೋಸ್ಕರ ಪಾಪಕ್ಕೆ ಬೆನ್ನು ಹಾಕಿ ಕ್ರಿಸ್ತನ ಒಂದು ಸ್ವರವನ್ನು ಕೇಳಿಕೊಂಡು ಬರುವಂತಕ್ಕಂಥ ಕುರಿಯಾಗಿರ್ತದೆ. ಆ ಕುರಿಗಳು ಕ್ರಿಸ್ತನ ಸ್ವರಕ್ಕೆ ವಿಧೇಯತೆಯಾಗಿರುವುದನ್ನು ನಾವು ನೋಡ್ತೇವೆ. ಆ ಕುರಿಗಳು ಪಾಪಕ್ಕೆ ಬೆನ್ನು ಹಾಕಿ ದೇವರ ವಾಕ್ಯದ ಮುಖಾಂತರ, ದೇವರ ವಾಕ್ಯದ ಅಡಿಯಲ್ಲಿ ತನ್ನ ಜೀವಿತಗಳನ್ನು ಮಾರ್ಪಡಿಸಿಕೊಂಡು ಆತನ ಸ್ವರಕ್ಕೆ ವಿಧೇಯತೆ ಉಳ್ಳ ಒಂದು ಕುರಿಯಾಗಿರಬೇಕಾದ್ರೆ ಅದು ದೇವರಿಗೆ ಮೆಚ್ಚುಗೆಯಾದಂಥ ಒಂದು ಕುರಿ, ಅಥವಾ ನಾವು ಹೇಳ್ಬೋದು ಶಿಷ್ಯನಾಗಿರ್ಬೋದು ಎಂಬುದಾಗಿ. ಶಿಷ್ಯನು ದೇವರ ಸ್ವರಕ್ಕೆ ಅಥವಾ ತನ್ನ ಮಾಸ್ಟರ್ ಸ್ವರಕ್ಕೆ ಆತನು ಕಿವಿಗೊಡುವುದನ್ನು ನಾವು ನೋಡ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ಅವುಗಳನ್ನು ಬಲ್ಲೆನು, ಅವುಗಳು ನನ್ನ ಹಿಂದೆ ಬರ್ತವೆ. ಯಾವಾಗಲೂ ಕ್ರಿಸ್ತನ ಒಂದು ಮಂದೆಯಾಗಿರಬೇಕಾದ್ರೆ, ಕ್ರಿಸ್ತನ ಒಂದು ಶಿಷ್ಯನಾಗಿರಬೇಕಾದ್ರೆ ಯಾವಾಗಲೂ ಕ್ರಿಸ್ತನ ಹಿಂದೆ ಹೋಗುವಂಥದ್ದು ಬಹುಮುಖ್ಯ. ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನಾವು ಆತನ ಮುಂದೆ, ಆತನ ಜೊತೆ ಎಲ್ಲ ಸಂದರ್ಭದಲ್ಲಿ ಹೋಗುವಂಥದ್ದು ಬಹುಮುಖ್ಯ. ಪ್ರಿಯರೇ, ಒಂದು ವಿಶ್ವಾಸಿಗಳಿಗೆ ಅಥವಾ ಒಂದು ಡಿಸೈಪಲ್ ಆಫ್ ಕ್ರೈಸ್ಟ್ ಅಥವಾ ಕ್ರೈಸ್ತಿಯ ಶಿಷ್ಯನಿಗೆ ಬೇಕಾಗಿರುವಂಥದ್ದು ನಂಬಿಕೆ ಮತ್ತು ವಿಧೇಯತ್ವ. ಇವೆರಡಿದ್ರೆ ನಾವು ಕ್ರಿಸ್ತನಿಗೆ ಶಿಷ್ಯರಾಗಿರ್ತೇವೆ. ಒಂದು ವಿಶ್ವಾಸಿಗೆ ಬೇಕಾಗಿರುವಂಥದ್ದು ನಂಬಿಕೆ ಮತ್ತು ವಿಧೇಯತ್ವ. ಏನೇ ಆದ್ರೂ ದೇವರನ್ನ ನೋಡ್ಕೊಳ್ತಾನೆ ಎಂಬುವಂತಕ್ಕಂಥ ನಂಬಿಕೆ. ಏನೇ ಆದ್ರೂ ಕ್ರಿಸ್ತನ ಮಾತಿಗೆ ನಾನು ವಿಧೇಯನಾಗ್ತೇನೆ, ನಾನು ಕೊಟ್ಟಂಥ ಮಾತಿಗೆ ನಾನು ವಿಧೇಯನಾಗ್ತೇನೆ ಎಂಬುದಾಗಿ ಆಲೋಚನೆ ಮಾಡುವಂಥದ್ದು ಬಹುಮುಖ್ಯ. ಯಾಕೆಂದರೆ ನೇಗಿಲ ಮೇಲೆ ಕೈ ಹಿಡಿದು ತನ್ನ ಹಿಂದೆ ನೋಡುವವನು ನನ್ನ ಶಿಷ್ಯನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾರಲ್ಲ. ನೇಗಿಲ ಮೇಲೆ ನಾವು ಹಿಡಿದಿದ್ದೇವೆ, ಆತನನ್ನು ಹಿಂಬಾಲಿಸ್ತೇವೆ ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಂಡು ನೇಗಿಲನ್ನು ಹಿಡಿದಿದ್ದೇವೆ. ಹಿಂದಕ್ಕೆ ನೋಡದಂತೆ ಮುಂದೆ ಇರುವಂತಕ್ಕಂಥ ಶಿಲುಬೆಯನ್ನು ಮಾತ್ರ ದೃಷ್ಟಿಸಿ ನೋಡಬೇಕಾದ್ರೆ, ದೃಷ್ಟಿಸಿ ಅದನ್ನು ಮಾತ್ರ ನಾವು ಅದನ್ನು ಹಿಂಬಾಲಿಸಿದ್ರೆ ಮಾತ್ರ ಆತನಿಗೆ ಶಿಷ್ಯರಾಗ್ತೇವೆ. ಪ್ರಿಯರೇ, ದೇವರಿಗೆ ಈ ದಿವಸಗಳಲ್ಲಿ ಬೇಕಾಗಿರುವಂಥದ್ದು ಶಿಷ್ಯರು, ಆತನನ್ನು ಪ್ರೀತಿಸುವಂತಕ್ಕಂಥ ಶಿಷ್ಯರು. ಏನೇ ಆದ್ರೂ ಆತನ ಸ್ವರಕ್ಕೆ ವಿಧೇಯರಾಗಿ ಜೀವಿಸುವಂತಕ್ಕಂಥ ಶಿಷ್ಯರು ಯೇಸುಸ್ವಾಮಿಗೆ ಬಹುಮುಖ್ಯ. ಒಂದು ವೇಳೆ ನೀನು ದೊರಕಲಿಲ್ವಾ ಸ್ವಾಮಿಗೆ, ನೀನನ್ನು ತೆಗೆದುಹಾಕಿ ಸ್ವಾಮಿ ಇನ್ನೊಬ್ಬರನ್ನ ಎತ್ತಿಸಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಒಂದು ಒಳ್ಳೆಯ ಶಿಷ್ಯನು ನಿನ್ನಲ್ಲಿ ಕೇಳ್ತಾನೆ ಸ್ವಾಮಿ. ಅಪ್ಪ, ನಿನ್ನನ್ನು ವಾಚ್ ಮಾಡ್ತಾನೆ ಮತ್ತು ನಿನ್ನನ್ನು ಹಿಂಬಾಲಿಸ್ತಾನೆ ಸ್ವಾಮಿ. ಆ ರೀತಿ ಕರ್ತನೆ ಒಂದೊಂದು ಮಕ್ಕಳನ್ನು ಕರ್ತನೆ ನಿನ್ನ ಶಿಷ್ಯನಾಗಿ ಮಾಡಿಕೊಡು ಸ್ವಾಮಿ. ಕರ್ತನೆ ಎಲ್ಲ ಸಂದರ್ಭಗಳಲ್ಲಿಯೂ ಸ್ವಾಮಿ ಶಿಲುಬೆಯನ್ನು ಮಾತ್ರ ಮುಂದಿಟ್ಟುಕೊಂಡು ಲೋಕಕ್ಕೆ ಬೆನ್ನು ಹಾಕಿ ನೇಗಿಲನ್ನು ಹಿಡಿದುಕೊಂಡು ಮುಂದೆ ಹೋಗುವಂತಕ್ಕಂಥ ಮಕ್ಕಳಾಗಿ ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕಷ್ಟಗಳನ್ನು ನೋಡಿ, ಬರುವಂತಕ್ಕಂಥ ಸಂದರ್ಭಗಳನ್ನು ನೋಡಿ ತಿರುಗಿ ಹೋಗದಂತೆ ಸ್ವಾಮಿ ನಿನಗೋಸ್ಕರ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಕರ್ತನೆ ನಿನ್ನ ಆತ್ಮನಿಂದ ತುಂಬಿಸು ಸ್ವಾಮಿ. ಯಾಕೆಂದರೆ ಅಪ್ಪ, ನೀನೇ ನಮ್ಮ ಕುರುಬನಾಗಿದ್ದೆ ಸ್ವಾಮಿ, ನಾವು ನಿನ್ನ ಕುರಿಗಳು ಸ್ವಾಮಿ. ಕರ್ತನೆ ಕೃಪೆ ಮಾಡು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.